ನೋಡಿ, ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಎಲ್ರಿಗೂ ನ್ಯಾಯ ಸಿಕ್ಕಬೇಕು ಅಂತ ಹೇಳಿ ಇವತ್ತು ನ್ಯಾಯಯುತವಾಗಿ ತನಿಖೆಗಳು ಆಗ್ತಾ ಇದೆ. ಮುಂಚೆ ಇವರ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರನೇ ಅಧಿಕಾರದಲ್ಲಿತ್ತು. ಹಿಂದೆ ಎಷ್ಟು ಅನೇಕ ಮರ್ಡರ್ಗಳಾಗಿತ್ತು ಇದೇ ಕ್ಷೇತ್ರದಲ್ಲಿ. ಎರಡು ಮಾತ್ರ ನಾನು ನಿಮಗೆ ಸ್ಯಾಂಪಲ್ ಅನ್ನು ಕೊಟ್ಟೆ, ಮೂರು ಸ್ಯಾಂಪಲ್ಗಳಿದೆ ಇದೇ ಕ್ಷೇತ್ರದಲ್ಲಿ ನಡೆದಿರ್ತಕ್ಕಂಥದ್ದು. ಅದು ರಾಜಕೀಯ ಮರ್ಡರ್ಗಳೇ, ರಾಜಕೀಯದವರು ಇನ್ವಾಲ್ವ್ ಆಗಿರ್ತಕ್ಕಂಥ ಕೊಲೆಗಳವು. ಹೋಗಿ ಪೊಲೀಸ್ ಸ್ಟೇಷನ್ಗೆ ಕೊಟ್ಟರೂ ಸಹಿತ ಕಂಪ್ಲೇಂಟ್ ಅನ್ನ ತಗೊಳ್ತಾ ಇರಲಿಲ್ಲ. ಅಂತ ಒಂದು ಸ್ಥಿತಿ ಬಿಜೆಪಿ ಸರ್ಕಾರದ ಆಡಳಿತದಲ್ಲಿತ್ತು. ಇವತ್ತು ಕಾಂಗ್ರೆಸ್ ಸರ್ಕಾರ, ಯಾವುದೇ ಒಬ್ಬ ವ್ಯಕ್ತಿ ಇರಲಿ, ಮೊನ್ನೆ ಕಾಂಗ್ರೆಸ್ ಲೀಡರ್ ಮೇಲೆ ಒಂದು ಅಲಿಗೇಷನ್ ಬಂದಿದ್ದಕ್ಕೆ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿದ್ರು. ಇದೇ ಬಿಜೆಪಿ ಸರ್ಕಾರ ಇದ್ದಿದ್ರೆ ಆಗೋದಾ? ಕೊಲೆಗಳಾಗಿದ್ರೇನೆ ಅವರು ಅರೆಸ್ಟ್ ಮಾಡ್ತಾ ಇರಲಿಲ್ಲ, ಕೊಲೆಗಳಾಗಿದ್ರೂ ಕೇಸನ್ನು ಕೂಡ ಫೈಲ್ ಮಾಡ್ತಾ ಇರಲಿಲ್ಲ. ಆದರೆ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಯಾರೇ ತಪ್ಪು ಮಾಡಿದ್ರು ಅವ್ರಿಗೆ ನ್ಯಾಯ ಕೊಡುವಂತ ಒಂದು ದಿಕ್ಕಿನಲ್ಲಿ ಇವತ್ತು ಕೆಲಸ ಮಾಡ್ತಾ ಇದೆ. ಹೌದು, ಇವತ್ತು ನಮ್ಮ ಆಗ್ರಹ ಏನು ಅಂತ ಹೇಳಿದ್ರೆ, ಹಿಂದೆ ಕಳೆದ 10 ವರ್ಷಗಳಲ್ಲಿ ಈ ಕ್ಷೇತ್ರದಲ್ಲಿ ಎಷ್ಟು ಮರ್ಡರ್ಗಳಾಗಿದೆ, ಆ ಮರ್ಡರ್ಗಳಾಗಿರೋದೆಲ್ಲ ಸಂಪೂರ್ಣವಾಗಿ ಮರು ತನಿಖೆ ಆಗಬೇಕು. ಯಾರೇ ತಪ್ಪಿತಸ್ಥರಾಗಿರಲಿ ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥದ್ದೇ ನಮ್ಮ ಆಗ್ರಹ. ನಾವು ಈಗ ರಿಲೇಟೆಡ್ ವರ್ಕ್ಸ್ ವಿಚಾರದಲ್ಲಿ ಸುಮಾರು 5,000 ಕೋಟಿಗಳು ಈ ಕ್ಷೇತ್ರಕ್ಕೆ ಬಂದಿದೆ ಅನುದಾನ. ಇವತ್ತು 5,000 ಕೋಟಿಗಳಲ್ಲಿ ಎಷ್ಟು ಖರ್ಚನ್ನ ಮಾಡಿದ್ದಾರೆ ಇವರು, ಎಷ್ಟು ಪರ್ಮನೆಂಟ್ ಪ್ರಾಜೆಕ್ಟ್ಸ್ ಈ ಕ್ಷೇತ್ರದಲ್ಲಾಗಿದೆ, ಅದನ್ನು ಇವತ್ತು ನಾವು RTI ಮೂಲಕವಾಗಿ ಅದನ್ನ ಎಲ್ಲ ತೆಗೆದು ತನಿಖೆಗೆ ಕೊಡಬೇಕು ಅಂತೇಳಿ ನಾವು ಆಗ್ರಹನ ಮಾಡ್ತೀವಿ. ಅಷ್ಟೇ ಅಲ್ವಾ? ನೋಡಿ, ಇದೂ ಒಳ್ಳೆ ಪ್ರಶ್ನೆ ತಾವು ಕೇಳಿದ್ದು. ಬೇರೆ ಯಾರೇ ಇದ್ದಿದ್ರು ಸಹಿತ A5 ಇದ್ರೆ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಬೇಕಾಯ್ತು. A6 ಅರೆಸ್ಟ್ ಆಗ್ತಾರೆ, A7 ಅರೆಸ್ಟ್ ಆಗ್ತಾರೆ, ಆದ್ರೆ A5 ಅರೆಸ್ಟ್ ಆಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಸರ್ಕಾರದವರು ಏನು ಅನ್ಕೊಂಡ್ರು, ಪೊಲೀಸ್ ಅವರು ಆ A5ನ ಅರೆಸ್ಟ್ ಮಾಡದೇ ಇದ್ದಿದ್ದೇ ತಪ್ಪು. ನಾವು ಹೋದ್ಸತಿ ಪ್ರತಿಭಟನೆಯನ್ನು ಮಾಡಿದ್ವಿ ಅರೆಸ್ಟ್ ಮಾಡಬೇಕು ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ನೀವು ದರ್ಶನ್ ಅವರ ನಿದರ್ಶನ ನಮ್ಮ ಕಣ್ಮುಂದೆನೇ ಇದೆ. ಅವ್ರು FIR ಅಲ್ಲೇ ಇರಲಿಲ್ಲ, ಆದ್ರೂ ಅವ್ರನ್ನ ಅರೆಸ್ಟ್ ಮಾಡಿದ್ರು, ತನಿಖೆಗೆ ಒಳಪಡಿಸಿದ್ರು. ಇವ್ರಿಗೆ ಯಾಕೆ ಇಷ್ಟು ದಿವಸ ಲಿವರೇಜ್ ಅನ್ನ ಕೊಟ್ಟರು ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆ. ಹಾಗಾಗಿ ಈ ಪೊಲೀಸರ ಕಡೆಯಿಂದ ಇದು ಸರಿಯಾಗಿ ತನಿಖೆ ಆಗೋದಿಲ್ಲ ಅಂತ ಹೇಳಿ ಗೊತ್ತಾದ ಮೇಲೆನೆ ನಮ್ಮ ಮುಖ್ಯಮಂತ್ರಿಗಳು CIDಗೆ ಕೊಟ್ಟು ಇದನ್ನ ತನಿಖೆ ಮಾಡಿಸ್ತಾ ಇರ್ತಕ್ಕಂಥದ್ದು. ಇವಾಗ ಸತ್ಯಾಸತ್ಯತೆ ಗೊತ್ತಾಗ್ತದೆ. ಯಾರೇ ತಪ್ಪಿತಸ್ಥರಾಗ್ಲಿ ಅವರು ಶಿಕ್ಷೆ ಆಗ್ಲೇಬೇಕು. ನಿರಪರಾಧಿಗಳಿದ್ರೆ ಅವರ ಹೊರಗಡೆ ಬರ್ತಾರೆ. ಸೊ ಇದು ಒಂದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.